ಸಾರಿ ಮೇಡಮ್, ನಿಮ್ಮ ಊಟದ ಹಬ್ಬದ ದಿನ ಕೇಕ್ ಬದಲು ಯಾಕೆ ನಾನೇನು ಮಾಡಕ್ಕೆ ಬಿಡ್ತಿಲ್ಲ? ಆಯ್ತು. ಅವತ್ತು ಬಂದಾಗ ಸಾಧನೆ ಮಾಡಿದ್ದೆ. ಇಲ್ಲಿಂದ ಅಲ್ಲ ಆಗಿದ್ದೀರಾ, ನಾನು ಹೇಳ್ದೆ ತಾನೇ. ಏನ್ ಗುಂಡಮ್ಮ ನಡೀತಾ ಇದೆ ನೋಡಿಲಿ. ಹ್ಯಾಪಿ ಬರ್ತ್ಡೇ ಟು ಯು. ಸೊ ಗೈಸ್, ಇವತ್ತು ಬೆಳಗ್ಗೆನೆ ಎದ್ದು ನಮ್ಮ ಯಜಮಾನ್ರು ಈ ಪೈಪ್ ನೆನ್ನೆ ಎಲ್ಲ ಫಿಕ್ಸ್ ಮಾಡಿದ್ದಕ್ಕೆ ಮಣ್ಣು ತುಂಬ್ತಾ ಇದ್ದಾರೆ. ಇವತ್ತು ಹೊರಡಬೇಕು ವಾಪಸ್ ಬೆಂಗಳೂರಿಗೆ. ಅದಕ್ಕೆ ಫುಲ್ ಎಲ್ಲ ಕೆಲಸನೂ ಮುಗಿಸಿ ಹೋಗೋಣ ಅಂತ ಅಲ್ವಾ ಯಜಮಾನ್ರೆ? ಏನಿದು ಬೆಳಗ್ಗೆನೆ ಕೆಲಸ ಶುರು ಮಾಡ್ಕೊಂಡಿದ್ದೀರಾ? ಕಷ್ಟ ಆಗುತ್ತೆ. ಸೊ ಗೈಸ್, ನಾನು ಕೇಳಿದ್ದಕ್ಕೆ ರಂಗೋಲಿ ಎತ್ಕೊಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಬೋರ್ ಹೊಡ್ಸಿದ್ದು ಪೌಡರ್ ಏನು ಬಂದಿತ್ತು ಅದ್ರದ್ದು ರಂಗೋಲಿನ ತುಂಬಿಕೊಡ್ತಾ ಇದ್ದಾರೆ. ಯಾಕೆ ಯಜಮಾನ್ರೆ? ನಾನು ಕೇಳಿದ ತಕ್ಷಣ ತುಂಬಿಕೊಡ್ತಾ ಇದ್ದೀರಾ? ದಿನ ರಂಗೋಲಿ ಬಿಡ್ತೀಯಲ್ಲ, ಅದಕ್ಕೆ ಮಾಡೋ ಅಂತವನ್ನ ಕೇಳಿದ್ರೆ ಮಾಡ್ಬೋದು. ಅದು ಬಿಟ್ಟು ಗಿಡ ತಗೊಳ್ಳಿ, ಅಲ್ಲಿ ಅವ್ರ ಮನೇಲಿ ಹೂವಿನ ಗಿಡ ಇದೆ, ಹೂವಿನ ಗಿಡ ತಗೊಳ್ಳಿ, ನಾವು ಬೆಳ್ಸೋಣ, ಅವೆಲ್ಲ ನೀನ್ ಮಾಡಲ್ಲ. ಅದಕ್ಕೆ ಕೊನೆ ನಾವೇ ಹೋಗ್ಬೇಕು. ಅಟ್ಲೀಸ್ಟ್ ನೆಡೋದು ಅಂತಾನು ತಲೆಗೆ ಹಾಕಿಡ್ಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಅದಕ್ಕೆ ಅವೆಲ್ಲ ಬೇಡ ಅನ್ನೋದು. ಹಂಗೆ ಫುಲ್ ಪೌಡರ್ ಇದೆ. ಹಂಗೆ ಇರಲಿ. ಇದು ಸ್ವಲ್ಪ ವೈಟ್ ಇದೆಯಲ್ವಾ ಪೌಡರು, ಚೆನ್ನಾಗಿ ಕಾಣುತ್ತೆ ಬಿಟ್ರು ಅಷ್ಟೇ ಗೈಸ್. ಬೆಳಗ್ಗೆನೆ ಸಣ್ಣ ಕಾಣ್ತಾ ಇದೆ. ಅಲ್ಲಿ ಒಳಗೆ ಇನ್ನೂ ಪುಡಿ ಪುಡಿ ಆಗಿದೆಯಲ್ಲ, ಅದನ್ನೇ ತಗೊಳ್ಳಿ. ಮಣ್ಣು ಬರುತ್ತೆ. ಹೌದಾ? ಬೇಡ ಬಿಡಿ ಹಂಗಾದ್ರೆ. 3 ದಿನದಿಂದ ಅನ್ಕೊಂತಿರೋದು ಎಳ್ನೀರು ಕೆಡಬೇಕು, ಎಳ್ನೀರು ಕುಡಿಬೇಕು ಅಂತ. ಆದರೆ ಫೈನಲಿ ಇವತ್ತು ಕಾಲ ಕೂಡ ಬಂದೈತೆ. ಅದಕ್ಕೆ ಕೆಲಸ ಎಲ್ಲ ಮುಗ್ದಿದೆಯಲ್ಲ, ತೊಂದರೆ ಇಲ್ಲ, ನೆಮ್ಮದಿಯಾಗಿ ಕುಡಿಬೋದು. ಇಲ್ಲಿ ಇವತ್ತು ಇನ್ನೊಂದು ಸ್ಪೆಷಲ್ ಏನು ಹೇಳಿ? ಏನು ಹೇಳು ಇವತ್ತು? ಏನು ಸ್ಪೆಷಲ್ ಇವತ್ತು? ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಬೆಳಗ್ಗೆ ನನಗೆ ವ್ಲಾಗ್ ಮಾಡೋಕ್ಕೆ ಸಮಯ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಹೆಂಡತಿನೇ ಟೇಕ್ ಓವರ್ ಮಾಡಿಬಿಟ್ಟಿದ್ದಾರೆ. ಹೌದು, ನನ್ನ ಹೆಂಡತಿ ಬರ್ಡೇ ಅಲ್ವಾ, ಇರಲಿ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ಮತ್ತೆ ನಮ್ಮ ಫಾರ್ಮ್ ಹೌಸಿಂದನೇ ಶುರು ಮಾಡ್ತಿದ್ದೀವಿ. ಆ್ಯಂಡ್ ಕೆಲ್ಸಗಳು, ನನ್ನ ಹೆಂಡತಿ ಬರ್ಡೇಗೂ ನಾವು ಬೆಂಗಳೂರಿಗೆ ಹೋಗೋಕ್ಕಾಗ್ದಂಗೆ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ. ಹೌದು. ಸೊ ಇವನ್ನೆಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನು. ಮೋಸ್ಟ್ಲಿ ಇವತ್ತು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ನನ್ನ ಹೆಂಡತಿ ಬರ್ಡೇಗೆ ಕೇಕ್ ಕಟ್ ಮಾಡ್ಸೋಕ್ಕಾಗಿಲ್ಲ. ಹೋದ ವರ್ಷ ನಮ್ಮನೆ ಕರ್ಕೊಂಬಂದು ಮಾಡಿಸಿದ್ದೆ, ಇನ್ನೂ ಮದುವೆ ಆಗಿರಲಿಲ್ಲ ನಾವು. ಅಕ್ಕ ಮನೆಗೆ? ಅಕ್ಕ ಮನೆಗೆ, ನಮ್ಮ ಅಕ್ಕನ ಮನೆಗೆ ಕರ್ಕೊಂಬಂದಿದ್ದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ನಾನು ಅದೇ ಹೇಳಕ್ಕೆ ಬಂದೆ, ಯಾವಾಗಲೂ ವ್ಲಾಗ್ ಮಾಡ್ಬೇಕಾದ್ರೆ ಏನೋ ಸೌಂಡ್ ಬರುತ್ತೆ ಅಂತ. ಆರನ್ ಸೌಂಡು, ಬೇರೆ ಥರದ ಸೌಂಡು, ಅವಕ್ಕೆಲ್ಲದಕ್ಕಿಂತ ಬೆಟರ್ ಸೌಂಡ್ ಇದು. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆ ಕಿಟಕಿಯಿಂದ ದರ್ಶನ, ಫುಲ್ ಹತ್ರದಲ್ಲೇ. ದೇವ್ರ ಮುಖ ನೋಡ್ಬಿಟ್ಟು ನೆಕ್ಸ್ಟ್ ಪಿಕ್ ಹಾಕ್ದೆ. ಈ ಮರದಲ್ಲಿ ಕೆಡಬೇಕು ಅಂತ ಗೈಸ್. ನೋಡೋಣ ಎಷ್ಟು ಕೆಡುತ್ತೀರಾ ಅಂತ. ನೀನು ಎಷ್ಟು ಕುಡಿತೀರಿ ಅಂತೀಯ ಅಷ್ಟು ಕೆಡುತ್ತೀನಿ. ಒಂದೇ ಕೆಡಬೇಕೇನು ನನ್ನ ಕಷ್ಟನ? ಇಲ್ಲ ಇಲ್ಲ, ಎಳ್ನೀರಿಲ್ವಾ? ಇದೆ. ಎಷ್ಟು ಕುಡಿತೀಯ ನೋಡೋಣ ಆಯ್ತಾ? ಒಂದೇ ಮಾತು. ಕೊನೆ ಟೈಟ್ ಆಗಿ ಕೆಲವೊಂದು ಎಳ್ನೀರುಗಳು ಕೆಳಗೆ ಉದುರುತ್ತವೆ, ಎಳ್ನೀರು ಕೊಡಲ್ವ? ಕೊಡ್ತೀರಾ? ಕೇಳ್ದೆ ಅಷ್ಟೇ ನಾನು. ಹೇಳ್ದೆ, ನೋಡೋಣ ಎಷ್ಟು ಕೆಡುತ್ತೀರಾ. ಫಸ್ಟ್ ಎಳ್ನೀರು ಬೀಳುತ್ತಾ ಕಾಯಿ ಬೀಳುತ್ತಾ? ಎಳ್ನೀರು. ನೋಡಿ ಗೈಸ್, ಏನು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಮನೆ ಮೇಲಿಂದ ಹತ್ಬಿಟ್ಟು ಎಳ್ನೀರು ಕೆಡಬೋದು ನೀವೇನೆ ಅನ್ಸುತ್ತೆ ಯಜಮಾನ್ರೆ. ಬಂತು ನಮ್ಮ ಮನೆ ಮುಂದೆನೇ ಬಸ್ ಓಡಾಡುತ್ತೆ ಗೈಸ್. ಅವ್ರು ಮಾತ್ರ ಟೈಮಿಂಗ್ ಅಂದರೆ ಟೈಮಿಂಗು. ನಾನು ಅಲ್ಲಿ ತೋರಿಸೋ ವರ್ಷದಲ್ಲೇ ಒಂದು ಕೆಡೋಗ್ಬಿಟ್ರಲ್ಲ. 2 3 4 ಕಾಯಿ, ನಾಟ್ ಎಳ್ನೀರು. 4 ಕಾಯ? ಎಳ್ನೀರೇ. ಎಳ್ನೀರನಾ? ಸಾರಿ ಮೇಡಮ್, ನಿಮ್ಮ ಊಟದ ಹಬ್ಬದ ದಿನ ಕೇಕ್ ಬದಲು ಫ್ರೆಶ್ ಆಗಿ ಇವಾಗಷ್ಟೇ ಕೆಡವಿರೋ ಎಳ್ನೀರನ್ನ ನಿಮಗಾಗಿ ಕೊಡ್ತಾ ಇದ್ದೀನಿ, ಕುಡೀರಿ. ಯಾವ ಮರದಿಂದ ಕೆಡವಿದ ಅದೇ ಮರದ ಕೆಳಗೆ ನಿಲ್ಸ್ಕೊಂಡು ಕುಡಿಸ್ತಾ ಇದ್ದೀನಿ, ಕುಡೀರಿ. ಚೆನ್ನಾಗಿದೆಯಾ? ಕರೆಕ್ಟಾಗಿದೆಯಾ? ಕರೆಕ್ಟಾಗಿರೋದು ಕೆಡವಿದ್ದೀನಾ? ಗೊತ್ತಾ ನಿಮ್ಮ ಯಜಮಾನ್ರಿಗೆ ಕೆಡಗೋದು ಹೆಂಗೆ ಅಂತ? ಸಾರಿ ಮೇಡಮ್, ಎಷ್ಟು ಕೆಡುತ್ತೀರಾ ಅಂತ ಕೇಳಿದಲ್ಲ, ತಗೋ
ಆಲ್ರೆಡಿ ಒಂದು ಸರಿ ಬೇಡ ಬೇಡ ಅನ್ನೋಕ್ಕೆ ನಿಂತು ನಾನಿಲ್ಲ ಕುಡಿ ಅನ್ನೋಕ್ಕೆ. ಇದು ಚೆನ್ನಾಗಿದೆಯಾ? ಸೊ ಇದು ಬೇರೆ ಗೊನೆಕಾಯಿ. ಇದು ನೆನ್ನೆ ಕುಡಿದ್ವಲ್ಲ, ಒಂದೇ ಒಂದು ಬಿದ್ದಿದ್ದು ಕಸ್ಕೊಂಡು ಅಂತ ಹೇಳಿದ್ರಲ್ಲ, ಆ ಗೊನೆ ಇರೋದು. ಅದು ಸ್ವಲ್ಪ ಬಲ್ತಿತ್ತು, ಅಂದರೆ ಬೊಂಬಲ್ ಜಾಸ್ತಿ ಆಯ್ತು. ಅದು ನನಗೆ ಇಷ್ಟ ಆಗಲ್ಲ. ನನಗೆ ಪೇಪರ್ ಗಂಜಿ ಇರಬೇಕು, ಅವಲ್ಲೇ ಇಷ್ಟ ಆಗೋದು. ಇದು ಪರ್ಫೆಕ್ಟ್ ಆಗಿದಾವೆ ಇವು. ನನಗೆ ಬೇಕಾಗಿರೋ ಎಳ್ನೀರು ರೀತಿಯ ಗಂಜಿ ಇದೆ. ಇವತ್ತು ಟೈಮಿಗೆ ಸರಿಯಾಗಿ ರೆಡಿಯಾಗಿ ನಿಂತಿದ್ದೀನಿ. ಎಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಾಂದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೆಡಿಯಾಗಿ ನಿಂತ್ಕೊಳ್ಳೋ ಫೀಲ್ ಬರ್ತಾ ಇದೆ ನನಗೆ. ನೋಡ್ರಿ ಇಲ್ಲಿ ಫುಲ್ ಬೂಟ್ಸ್ ಎಲ್ಲ ಹಾಕ್ಕೊಂಡು ಟೊಪ್ಪಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವತ್ತು ಅಷ್ಟೇ ಸೇಮ್ ಕೆಲಸ. ಸೆಕೆಂಡ್ ರೌಂಡ್ ಮರಕ್ಕೆಲ್ಲ ನೀರು ಕುಡಿಸ್ತಾ ಇದ್ದಲ್ಲ, ಆಲ್ಮೋಸ್ಟ್ ಮುಗ್ದಿದೆ. ಇನ್ನೊಂದು 30% ಬಾಕಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ಆ 30%ಗೋಸ್ಕರ ಇವತ್ತು ಮುಗಿಸಿ ಉಳ್ಕೊಂಡಿದ್ದೀವಿ ಇವತ್ತು ಅದಕ್ಕೆ. ಸೊ ಅದು ಮುಗಿಸ್ಬಿಟ್ಟು ಹೋಗೋಣ ಅಂತ. ಜಾಸ್ತಿ ಹೊತ್ತೇನಿಲ್ಲ, ಬೇಗ ಆಗಿಬಿಡುತ್ತೆ. ಸೆಕೆಂಡ್ ರೌಂಡ್ ನೀರು ಕುಡಿಸೋದು ಇನ್ನೂ ಈಸಿ, ಬಿಕಾಸ್ ಫಸ್ಟ್ ರೌಂಡು ಚೆನ್ನಾಗಿ ನೀರು ಕುಡಿಯುತ್ತೆ. ಇವಾಗ ಆಲ್ರೆಡಿ ಒಂದು ರೌಂಡ್ ಕುಡಿದಿರುತ್ತಲ್ಲ, ಸೊ ಸೆಕೆಂಡ್ ರೌಂಡ್ ಕುಡಿಸ್ಬೇಕಾದ್ರೆ ಅಷ್ಟೊಂದು ನೀರು ಕುಡಿಯೋಲ್ಲ, ಬೇಗ ಕುಡ್ಕೊಳ್ಳುತ್ತೆ. ಅಂದರೆ ಬೇಗ ಸಾಕು ಅಂತ. ಓಕೆನಾ? ಜಾಸ್ತಿ ಕುಡಿಯೋಲ್ಲ, ಕಮ್ಮಿ ಕುಡಿಯುತ್ತೆ. ಸೊ ಬೇಗ ತುಂಬ್ಕೊಂಡ್ಬಿಡುತ್ತೆ ಪಾತಿ. ಗೈಸ್ ಇವಾಗ ನೀರು ಬಿಡೋಕ್ಕೆ ನಾನು ಅಲ್ಲೇ ಹೋಗಬೇಕು. ನೋಡಿರಿ ಭಾರಿ ಶಾರ್ಪ್ ಇದಾವೆ ಪಾಪಿಕಾಕ್ಗಳು. ಏನೊಂದು ಚೂರು ಮಾತಾಡೋಂಗಿಲ್ಲ, ಸೌಂಡ್ ಕೇಳಿಸ್ಕೊಂಡ್ಬಿಡ್ತವೆ, ದೂರಕ್ಕೆ ಹೋಗ್ತವೆ. ಅರ್ಥ ಪೀಕಾಕ್ ಇವತ್ತು ಫುಲ್ಲು ಬರೀ ನಮ್ಮ ತೋಟದಲ್ಲಿ ಓಡಾಡ್ತವೆ. 3-4 ದಿನ ಆಯ್ತಲ್ಲ, ಈ ನನ್ನ ಮಕ್ಕಳು ಹೋಗ್ಬಿಟ್ಟಿರ್ತಾರೆ ಬೆಂಗಳೂರಿಗೆ, ಎತ್ಕೊಂಡು ಬಂದುಬಿಟ್ಟವೆ. ಇಲ್ಲೇ ಇದ್ದೀವಿ ನಾವು. ಏನು ನಿನ್ನ ಬರ್ಡೇ ದಿನ ಇಷ್ಟೊಂದು ಪೀಕಾಕ್ಗಳು? ನನ್ನ ಬರ್ಡೇಗೆ ವಿಶ್ ಮಾಡಕ್ಕೆ ಬಂದಿದ್ದಾವೆ. ಹೌದಾ? ವಿಶ್ ಮಾಡಿದ್ವಾ? 9:15 ದಾಟ್ತಾ ಇದೆ, ಆಗ್ಲೇ ಬಂದು ನಿಂತ್ಕೊಂಡೆ. ಬರ್ಡೇ ಮಗೊಂದು ಇನ್ನೂ ಬಿಡ್ತಾನೆ ಇಲ್ಲ. ಕರೆಂಟೇ ಬಂದಿಲ್ಲ, ನೀರೇ ಬರ್ತಾಯಿಲ್ಲ. ಏನು ಕತೆ? ನಿನ್ನೆ ಥರ ಏನಾದರೂ 1 hour ಲೇಟಾಗಿ ಕೊಟ್ಟರು ನಿನ್ನೆ, ಅದೇ ಥರ ಇವತ್ತು ಮಾಡ್ತಾರೇನೋ ಗೊತ್ತಿಲ್ವಲ್ಲ. ನಾನು ಬೇರೆ ಇವತ್ತು ಫುಲ್ ಜೋಶಲ್ಲಿ. ನಿನ್ನೆ ನಾವು ಗುಂಡಿ ಹೊಡಿತಾ ಇದ್ದೆ, ಲೇಟ್ ಆಯಿತು. ಪರವಾಗಿಲ್ಲ ಬಿಡು ಲೇಟಾಗಿ ಕೊಟ್ಟರು ಅಂತ ಅಂದ್ಕೊಂಡೆ. ಇವತ್ತು ನೋಡ್ರಿ ಎಲ್ಲ ಬಿಟ್ಬಿಟ್ಟು ಕೆಲಸಗಳನ್ನ ಫಸ್ಟ್ ಇದು ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದ್ಬಿಟ್ಟು ನಿಂತ್ಕೊಂಡಿದ್ದೀನಿ. ನೋಡ್ರಿ ಇವತ್ತೇ ಇನ್ನೂ ಬಂದಿಲ್ಲ. ನೋಡೋಣ ಇನ್ನೊಂದು ಸ್ವಲ್ಪ ಕಾದ್ಬಿಟ್ಟು ಆಮೇಲೆ ಏನು ಕತೆ ಅಂತ. ಆ್ಯಕ್ಚುಲಿ ಆಟೋ ಸ್ಟಾರ್ಟರ್ಗೆ ಹಾಕಿದ್ದೀನಿ ನಾನು. ಸೊ ಹಾಗಾಗಿ ಆಟೋದಲ್ಲಿದ್ದಾಗ ನಾನು ಇಲ್ಲಿದ್ರೂ ಕರೆಂಟ್ ಬಂದಿದ್ದ ತಕ್ಷಣ ಅದು ಫೇಸ್ ಚೆಕ್ ಮಾಡಿಕೊಂಡು 3 ಫೇಸು ಇದ್ದರೆ ಮೋಟ್ರ್ ಆನ್ ಆಗುತ್ತೆ. ಕರೆಂಟ್ ಬರೋದು ಒಂದು 5 ನಿಮಿಷ ಲೇಟ್ ಆಗಿದೆ. ಈಗ ಫೈನಲಿ ನೀರು ಬರ್ತಾ ಇದೆ. ಇದು ಆಲ್ಮೋಸ್ಟ್ ನೋಡಿ ಕುಡ್ಕೊಂಡೇ ಬಿಡ್ತು, ತುಂಬಿಕೊಂಡೇ ಬಿಡ್ತು. ಜಾಸ್ತಿ ಹೊತ್ತೇನು ಟೈಮ್ ಹಿಡಿತಾ ಇಲ್ಲ, ಬರೀ 5 ನಿಮಿಷ. ಗೈಸ್ ನಾನಿಲ್ಲಿ ನೀರು ಬಿಡ್ತಾ ಇದ್ದೀನಿ. ಇಲ್ಲಿ ನನ್ನ ಹೆಂಡತಿ ಬಂದ್ಬಿಟ್ಟು ಲಿಟಿಗೇಷನು. ಏನು ಲಿಟಿಗೇಷನು? ನೆನೆ ಇಲ್ಲಿ ಕುತ್ಕೊಂಡು ನಾನು ನೀರು ಬಿಡಬೇಕಾದ್ರೆ ದೇವಸ್ಥಾನ ಕಟ್ಟಿದ್ಲಂತೆ. ನೋಡಿಲ್ಲ ಹೆಂಗಿದೆ ಇದು ನನ್ನ ಹೆಂಡತಿ ಕಟ್ಟಿರೋ ದೇವಸ್ಥಾನ. ಎತ್ ಕಡೆ ಫೇಸಿಂಗು? ಓ ಹಿಂಗ? ಓ ಹಿಂಗೆ. ಓ ಇದು ದೇವರು ಗೈಸ್. ಸೊ ಇದು ದೇವಸ್ಥಾನ ಅಂತೆ. ಅದಕ್ಕೆ ಕಾಂಪೌಂಡ್ ಥರ. ಹೌದಾ? ಹ್ಞೂ ಹಾರಿದೆ ಅಲ್ಲೆಲ್ಲ ಸೈಡ್ಗೆ, ಅದು ಹಾರಿ ಇರೋದಲ್ಲ. ಲಿಟಿಗೇಷನ್. ನಾನು ದೇವಸ್ಥಾನ ಹಾಳು ಮಾಡ್ತಿದ್ಯಾ ಅಂತ. ಅಲ್ಲಿ ಇನ್ನೊಂದು ದೇವಸ್ಥಾನ ಕಟ್ಟಿದ್ಲು, ಅದು ನೆನ್ನೆ ಬ್ಲಾಗಲ್ಲಿ ತೋರಿಸಿದ್ದೀನಿ. ಅದು ನನ್ನ ಹೆಂಡತಿನೇ ಹೋಗ್ಸಿದ್ಲು ಪಾತಿ ಮಾಡ್ಬೇಕಾದ್ರೆ. ಇದೊಂದು ಸೈಡಲ್ಲಿ ಮಾಡಿದ್ದು ಉಳ್ಕೊಂಡೈತೆ. ಸೊ ಗೈಸ್ ಫೈನಲಿ ಎಲ್ಲ ಗಿಡಕ್ಕೂ ಸೆಕೆಂಡ್ ರೌಂಡ್ ನೀರು ಕುಡಿಸಿದ್ದಾಯ್ತು. ಇವಾಗ ಪೈಪ್ ಎತ್ಕೊಂಡು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಗೈಸ್ ನಮ್ಮ ಯಜಮಾನ್ರು. ಅದೇ ನನ್ನನ್ನು ಮಾತ್ರ ಏನು ಮಾಡೋಕ್ಕೆ ಬಿಡ್ತಿಲ್ಲ. ಯಾಕೆ ಯಜಮಾನ್ರೆ? ಯಾಕೆ ನನ್ನೇನು ಮಾಡೋಕ್ಕೆ ಬಿಡ್ತಿಲ್ಲ? ಮಾತಾಡ್ತಿಲ್ಲ ಗೈಸ್, ಮಾತಾಡ್ಸಿದ್ರು ಸುಸ್ತಾಗ್ತಿದೆ, ಎತ್ಕೊಂಡು ಹೋಗ್ತಿರೋದು ಅದಕ್ಕೆ. ಸೊ ಗೈಸ್ ಫೈನಲಿ ದಾರ ಕಟ್ತಾ ಇದ್ದಾರೆ. ಪೈಪೆಲ್ಲ ಒಳಗೆ ಎತ್ತಿಟ್ಟು ಪ್ಯಾಕಪ್ ಮಾಡ್ಕೊಂಡು ಹೋಗೋಕ್ಕೆ ವಾಪಸ್ ಬೆಂಗಳೂರಿಗೆ. ಓಕೆ, ನಮ್ಮ ಫಾರ್ಮ್ ಹೌಸ್ಗೆ ಹಿಂದೆ ಹೋಗ್ಬಿಡ್ತು. ಹೌಸು ಬರೀ ಫಾರ್ಮ್ ಓಕೆನಾ, ಅದು ಕಾಣಿಸ್ತು ಅಷ್ಟೇ. ಸೊ ಅದಕ್ಕೆ ಬಾಯ್ ಹೇಳುತ್ತಾ ಇವಾಗ ನಾವು ಬೆಂಗಳೂರಿನ ಕಡೆಗೆ ಹೊರಡುತ್ತಿದ್ದೇವೆ. ಬಟ್ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನಮ್ಮ ರೆಗ್ಯುಲರ್ ಅದು ಬಿದ್ದೋಗುತ್ತಿತ್ತು. ನಮ್ಮ ರೆಗ್ಯುಲರ್ ರೊಟೀನ್ ಏನಿರುತ್ತೆ ಆ ರೊಟೀನ್ನ ಫಾಲೋ ಮಾಡಬೇಕು. ಸೊ ಆನ್ ದಿ ವೇ ಹೋಗ್ತಾ 1-2 ಹೌಸಸ್ನ ವಿಸಿಟ್ ಹಾಕೋದಿದೆ. ನೆನ್ನೆ ನಮ್ಮ ಅಕ್ಕನ ಮನೆಯಿಂದ ಆರೆ ತೊಗೊಂಬಂದಿದ್ದೆ ಓಕೆನಾ, ಅದು ಗೊತ್ತು ಲಾಸ್ಟ್ ಕ್ಲಾಸ್ ನೋಡಿರೋರಿಗೆ. ಸೊ ಆರೇನು ಇಟ್ಕೊಂಡಿದ್ದೀನಿ, ಅದನ್ನು ಅವ್ರಿಗೆ ವಾಪಸ್ ಕೊಡಬೇಕು. ಅದಾದಮೇಲೆ ನಮ್ಮ ಅಣ್ಣ ಮನೆಗೆ ಹೋಗಬೇಕು. ಸೊ ಅಲ್ಲೇನಿಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಇವೆಲ್ಲ ಹೇಳಿದ್ರೆ ಮಜಾ ಇರೋದಿಲ್ಲ. ಸೀಟ್ ಮೇಲೆ ಕುತ್ಕೋತಿರೋದು ಒಂಥರ ಸ್ಮೂತ್ ಆಗಿರೋದು ಹೆಂಗೆ ಫೀಲ್ ಆಗ್ತಿದೆ ಗೊತ್ತಾ? ಇಷ್ಟು ದಿನ ನೋವು ಗಿವು ಏನು ನೋಡ್ದಂಗೆ ಕೆಲಸ ಮಾಡ್ಬಿಟ್ಟು ಏನೋ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಗ್ತದೆ. ಏನೋ ಸಿಂಹಾಸನ ಕೂರಿಸ್ದಂಗೆ ಆಗ್ತಾಯಿದೆ, ಸ್ಪಾಂಜಿ ಆಗಿರೋದು. ಸರಿವೇ ಈ ಥರ ಇದೆ ನಮ್ಮ ಪರಿಸ್ಥಿತಿ ಗೈಸ್. ಈಗ ಸದ್ಯಕ್ಕೆ ನಾನು ನಮ್ಮ ಅಕ್ಕ ಮನೆಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ನಮ್ಮ ಅಣ್ಣ ಅವ್ರ ಮನೆಗೆ ಬಂದಿದ್ದೀನಿ.
ಇದೇ ಮೊನ್ನೆ ಮೋಲ್ಡ್ ಹಾಕಿದ್ರಲ್ಲ ಬಂದಿದ್ನಲ್ಲ ಅದೇ ಜಾಗಕ್ಕೆ ಬಂದಿರೋದು. ನಿನ್ನೆ ಬಂದಾಗ ಇಲ್ಲಿ ಮೋಲ್ಡ್ ಹಾಕ್ತಿದ್ದಕ್ಕೆ ತೊಟ್ಟಿಗ್ತಾ ಇತ್ತು ಮೇಲಿಂದ ಸಿಮೆಂಟು, ಅದಕ್ಕೋಸ್ಕರ ಒಳಗಡೆ ಎಲ್ಲ ಬಂದಿರಲಿಲ್ಲ. ಅದಕ್ಕೆ ಈಗ ಬಂದು ರೌಂಡ್ ಹಾಕುತ್ತಾ ಇದ್ದೇವೆ. ನಿನ್ನೆ ಅವತ್ತು ಬಂದಾಗ ಸಾಧನೆ ಮಾಡಿದ್ದೆ. ಇಲ್ಲಿಂದ ಈ ಸ್ಟೆಪ್ಸ್ ಇದೆಯಲ್ಲ ಈ ಜಾಗದಲ್ಲಿ, ಅದು ವ್ಲಾಗ್ ಮಾಡಿಲ್ಲ ಅಷ್ಟೇ ನಾನು. ಇಲ್ಲೊಂದು ಚಿಕ್ಕ ಏಣಿ ಹಾಕಿದ್ರು ಇಲ್ಲಿಂದ, ಇದ್ರ ಮೇಲಿಂದ ಹತ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಸೊ ನೀರು ಕಟ್ಟಿದ್ದಾರೆ, ನೋಡೋಣ ಅಂತ ಬಂತು. ನಮಗೊಂಥರ ಖುಷಿ ಈ ಥರ ನೀರು ಕಟ್ಟಿದಾಗ, ನೀರಲ್ಲಿ ಆಟ ಆಡೋದಕ್ಕೆ. ಅದು ಎಷ್ಟು ಆಟ ಆಡ್ತಿದ್ನೋ ಬಂದ್ಬಿಡೋದು, ಈಗ ಆಟ ಆಡೋದು ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಅವಾಗ. ಈ ಸ್ವಿಮ್ಮಿಂಗ್ ಪೂಲ್ ಫೀಲ್ ಅವಾಗ. ಸೊ ನಮ್ಮ ಅಣ್ಣ ಮನೆ ಹೆಂಗೆ ಕಟ್ಟಿದ್ದಾರೆ, ಏನು ಕತೆ ಅಂತ ಎಲ್ಲ ಹೇಳಿದ್ರು, ಪ್ಲ್ಯಾನು ಏನು ಎಲ್ಲ ನೆಕ್ಸ್ಟ್ ಏನು ಬರುತ್ತೆ ಅಂತ ಎಲ್ಲ. ಸೊ ಅವೆಲ್ಲ ನೋಡಿಕೊಂಡು ಒಂದು 4 ಮಾತಾಡಿಕೊಂಡು ಆಮೇಲೆ ಈಗ ನಾವು ಹೊರಟಿದ್ವಿ. ಆ್ಯಕ್ಚುಲಿ ಬಂದಿದ್ದು ಮೇನ್ ರೀಸನ್ ಇಲ್ಲಿ ನಾನು ಬಾಳೆ ನಮ್ಮ ಬೆಂಗಳೂರು ಗಾರ್ಡನಲ್ಲಿ ಬಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಬೆಳೆದಿರುತ್ತೆ, ಹಾಕಿದ್ದಾರೆ. ಸೊ ಹೊಸ್ದಾಗಿ ಹೊಂಟಿರುತ್ತಲ್ಲ ಕುಡಿಗಳು ಸೈಡಿಂದ, ಸೊ ಅವನ್ನೆಲ್ಲ ಕಿತ್ತೆಸಿತಾರೆ, ಅವೆಲ್ಲ ಇಟ್ಕೊಳ್ಳೋದಿಲ್ಲ, ಮೇಯ್ನ್ ಬಾಳೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಅದನ್ನು ನಮಗೆ ಕೊಡ್ರಿ, ಸಪ್ರೇಟಾಗಿ ಹಾಕಿದ್ರೆ ಬರುತ್ತೆ. ಸೊ ಅದನ್ನೆಲ್ಲ ತಗೊಂಡು ಈಗ ನಾವು ಹೈವೇ ಹಿಡ್ದಿದ್ದೀವಿ ಮತ್ತೆ ಬೆಂಗಳೂರಿನ ಕಡೆಗೆ. ಯಾರಿಗೂ ಹೇಳಿಲ್ಲ ಇವಳು ಬರ್ಡೇ ಊಟ ಮಾಡ್ಕೊಂಡು ಹೋಗಿ ತಮ್ಮ ಲಿಪ್ಸೆ ಹಾಕ್ತಿದ್ರು. ಇನ್ನೇನಾದ್ರೂ ಬರ್ಡೇ ಗಿಡ್ಡೆ ಅಂತೆಲ್ಲ ಅಂದ್ರೆ ಇರಿ ಓಬೇಡಿ ಅಂತ ಅಂತಾರೆ. ಯಜಮಾನ್ರು ನೋಡಿ ಗೈಸ್, ಸನ್ ಗ್ಲಾಸ್ ಹಾಕೊಂಡು ಹೆಂಗ್ ಡ್ರೈವ್ ಮಾಡ್ತಾವ್ರೆ. ಚೆನ್ನಾಗಿ ಮಾಡ್ತಿಲ್ವಾ ಡ್ರೈವ್? ಚೆನ್ನಾಗಿ ಮಾಡ್ತಿದ್ದೀರಾ. ತಿರುಪತಿ ಅಲ್ಲ, ತಿರುಪತಿಲಿ ಹಾಕೊಂಡ್ಮೇಲೆ ಇವತ್ತೇ ಹಾಕೋತಿರೋದು. ಇಲ್ಲ ಅಂದ್ರೆ ಒಂದ್ 4-5 ತಿಂಗಳು ಆಯ್ತು ಅನ್ಸುತ್ತೆ. ಎಲ್ಲಿ ಜಾಸ್ತಿ ಓಡಾಡ್ತಾ ಇರ್ಲಿಲ್ಲ. ಆಮೇಲೆ ಇವತ್ತು ಸ್ವಲ್ಪ ಅಂದ್ರೆ ಮಿಡ್ ಎಷ್ಟು 2 ಗಂಟೆ ಇವಾಗ ಟೈಮು, ಮಟ್ಟ ಮಧ್ಯಾಹ್ನ ಅಂತೀವಲ್ಲ ಹಂಗೆ ಹೊರಟಿರೋದಲ್ಲ. ಸೊ ಕಣ್ಣಿಗೆ ಜಾಸ್ತಿ ಹೊಡಿತಾ ಇತ್ತು, ಸರಿ ಅಂತ ಹಾಕೊಂಡೆ. ಯಾಕೆ ಯೂಶಲ್ ಆಗಿ ಬರೀ ಬೆಳಗ್ಗೆ ತಾನೇ ಹೊರಡೋದು ನೀವು, ಯಾಕೆ ಇವತ್ತು ಮಧ್ಯಾಹ್ನ ಎಲ್ಲ ಹೊರಡ್ತಿದ್ದೀರಾ? ಏನೋ ನನ್ನ ಹೆಂಡತಿ ಬರ್ಡೇ ಸ್ಪೆಷಲ್ ಆಗಿರ್ಲಿ ಅಂತ ಹೊಡ್ತಾ ಇದ್ದೀನಿ ಸಾಯಂಕಾಲ. ನೀನೇ ಹಾಕೊಬೇಕಾ? ಅಲ್ಲಿ ಇನ್ನೊಂದು ಐತೆ, ಅದು ರೈಡಿಂಗ್ ಗ್ಲಾಸಸ್ ಅಲ್ಲಿರೋದು. ಬೇಡ, ಅದು ಬೀಗ್ರೂಟಲ್ಲಿ ಹಾಕಿಸ್ಬಿಟ್ಟಿದ್ದೆ. ಅದಲ್ಲವ ದೊಡ್ಡದು. ಗೊತ್ತಾಯ್ತು, ಇದನ್ನೇ ತಾನೇ ನಾವು ಬೀಗ್ರೂಟಲ್ಲಿ ಹಾಕಿದ್ದು. ಇದನ್ನ ಹಾಕಿದ್ದು, ಬಟ್ ಅದು ಬ್ರ್ಯಾಂಡೆಡ್, ಅದು ಚೆನ್ನಾಗಿದೆ, ಹಾಕೋ. ಬೇಡ, ನೀವು ಹಾಕೊಳ್ಳಿ ಯಜಮಾನ್ರೆ. ನಾನ್ ಚೆನ್ನಾಗಿ ತಂಪಾಗಿದ್ರೆ ಸಾಕಲ್ಲ, ಹೊಸೊಂದು ನಾನು ನನ್ನ ಕಣ್ ತಂಪಾಗಿರ್ಬೇಕು. ಎಲ್ಲಿಗೆ ಬಂದ್ವಿ? ಚನ್ನರಾಯಪಟ್ಟಣಕ್ಕೆ ಬಂದಿದ್ದೀವಿ. ಚನ್ನರಾಯಪಟ್ಟಣ ಬೈಪಾಸ್ ಮುಂದೆ ಕಾಣ್ತಿರೋದೇ ನ್ಯಾಷನಲ್ ಹೈವೇ ಚನ್ನರಾಯಪಟ್ಟಣದ್ದು. ಕಾಣಿಸ್ತು ಚನ್ನರಾಯಪಟ್ಟಣ. ಎಲ್ಲಿದ್ದೀವಿ ಇವಾಗ ನಾವು? ಈಗ ನಾವು ಯಾರೋ ಕಾಲ್ ಬರ್ತಿದೆ. ಬಿಸಿಲು ಬಡ್ಡಿ ಮಗಂದು ಸೈಕಾಗಿ ಹೊಡಿತಾ ಇದೆ, ಕಣ್ಣು ಬಿಡೋಕ್ಕಾಯ್ತಾ ಇಲ್ಲ, ನೀವು ನಂಬಲ್ಲ ಅಷ್ಟು ಹೊಡಿತಾ ಇದೆ. ಅದಕ್ಕೆ ಪಟ್ಟ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಬ್ರೇಕ್ ಹಾಕಿದ್ದೀವಿ. ಹೆಂಗೆ ಹೊಡಿತಾ ಇದೆ ಗೊತ್ತಾ ಹೊರಗಡೆ ಬಿಸಿಲು. ನನಗೂ ಬಿಡಿಸ್ಕೊಡವ, ಅದು ನನಗೆ ಕೊಟ್ಬಿಡು. ಹೌದಾ? ನಿಜ ಹೇಳು, ಬನ್ಸ್ ಮುಡ್ಕೊಂಡು ಹೇಳ, ಡೌ ಮಾಡಬಾರ್ದು. ಸೊ ಗೈಸ್ ಏನು ಗೊತ್ತಾ ಮ್ಯಾಟ್ರು, ಇದು ಅವಲೇ ರೆಕಾರ್ಡ್ ಆಗಿಲ್ಲ. ಪವನ್ಸ್ಲಿ ಪವರ್ ಬಟನ್ ಹೊತ್ಬಿಟ್ಟಿದ್ದೀನಿ, ಕಟ್ಟಾಗ್ಬಿಟ್ಟಿದೆ. ಸೊ ಇದು ಫಸ್ಟು ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಜೊತೆಯಲ್ಲಿ ತಿಂದಿದ್ದು ಐಸ್ ಕ್ರೀಮ್ ಫ್ಲೇವರು ರಾಜ್ಭೋಗ್. ಸೊ ಅದಕ್ಕೆ ಇವತ್ತು ಸಿಕ್ತು, ಅದಕ್ಕೆ ಇದನ್ನ ತರೋಣ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡು. ಇವಾಗಲೂ ಬರ್ಡೇ ದಿನ ಇದನ್ನೇ ಕೊಡ್ಸಿದ್ದೀರಾ? ಲೆಕ್ಕ ಬರುತ್ತೆ, ನೆನಪಿರುತ್ತೆ. ಇದು ಕರ್ಗೋಗಿದೆ. ಹೌದಾ? ಏನು ಅಷ್ಟು ಏನಾಗಲ್ಲ, ಅಷ್ಟೂರು ಹಿಂದೆ ಮುಂದೆ ಇದ್ದೇ ಇರುತ್ತೆ. ಚೇರ್ಸ್ ಮೇಡಮ್. ಬಿಟ್ಟಿದ್ದೀರಾ ಫುಲ್ಲು? ಕೆಳಗಡೆ ಒಂಚೂರು ಕಟ್ಟಾಗಿದ್ದೇನೋ? ಅದನ್ನ ಕಟ್ಟಾಗಿದ್ದನ್ನ ಇಲ್ಲಿ ಕೆಳಗಡೆಗೆ ಕಟ್ಟಾಗಿದ್ದನ್ನ ಹಂಗೆ ಬಗ್ಗಿಸ್ಕೊಂಡು ತಿಂದ್ರ ಕೈಗೂ ಹಾಕೊಂಡು ತಿಂದ್ರೆ ವೇಸ್ಟ್ ಮಾಡೋಕ್ಕಾಗುತ್ತಾ? ಹೊರಗಡೆ ಕೂರಕ್ಕಾಗಲ್ಲ, ಬಿಸಿಲು ಸಿಕ್ಕಾಪಟ್ಟೆ. ಎಸಿ ಹಾಕೊಂಡು ನನ್ನ ಕೂರ್ಸೋರಲ್ಲ, ನನಗೆ ಗೊತ್ತಾಗಿಲ್ಲ. ಅಂದ್ರೆ ನಾವು ವಾಪಸ್ ಬೆಂಗಳೂರು ಕಡೆಗೆ ಹೋಯ್ತಾ ಇದ್ರೆ ಎಲ್ಲರೂ ವಾಪಸ್ ಊರ್ ಕಡೆಗೆ ಹೋಯ್ತವ್ರೆ. ಅದು ಎಂತ ಜೀವನ ನೋಡಿ. ವೀಕ್ ಡೇ ಎಲ್ಲ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ, ವೀಕೆಂಡು ಊರಿಗೆ ಟ್ರಿಪ್ಗೆ ಸಕಲೇಶ್ಪುರ ರೆಸಾರ್ಟು ಎಂಜಾಯ್ ಮಾಡೋಣ, ಬೇಜಾರು ಕಲಿಯೋಣ, ಟ್ರಿಪ್ಗೆ ಹೋಗೋಣ ಅಂತ ಹೋಗ್ತಾರೆ. ನಾವು ಇಡೀ ವಾರ ವೀಕ್ ಡೇಸ್ ಹಂಗ್ ಮಾಡಿ ವೀಕೆಂಡ್ಸ್ ಮನೆಗೆ ಹೋಗ್ತಾರೆ, ಮನೆಗೆ ಹೋಗಿ ಕೆಲಸ ಮಾಡೋಣ ಅಂತ ಅಂದ್ರೂ ಈ ಜೀವನನೂ ಚೆನ್ನಾಗಿದೆ, ಎಲ್ಲ ಜೀವನನೂ ಚೆನ್ನಾಗಿರುತ್ತೆ. ಆದ್ರೆ ಅದು ತಕ್ಕಂಗೆ ಅಡ್ವಾಂಟೇಜಸ್ ಇರ್ತವೆ. ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಎಲ್ಲ ಅದು ಇರ್ತವೆ. ನೆಮ್ಮದಿ ನೆಮ್ಮದಿ. ಇವಾಗ ನಾನೇನು ಮಾಡಿದೆ ಈ ಒಂದು ವಾರ, ಇದು ನೆಮ್ಮದಿ. ಇವಾಗ ನೆಕ್ಸ್ಟ್ ಹೋಗಿ ಮಾಡೋದು ದುಡ್ಡು, ನೆಮ್ಮದಿ,
ಎರಡು ಬೇಕು. ಎರಡು ಬೇಕಾದ್ರೆ ಬ್ಯಾಲೆನ್ಸ್ ಮಾಡ್ಬೇಕು. ಆದ್ರೆ ಎರಡೂ ಸಿಕ್ಬಿಟ್ರೆ ಒಂದ್ರಲ್ಲೇನೆ ಅವ್ರ ಅದೃಷ್ಟವಂತರು. ಎಲ್ಲರಿಗೂ ಆ ಥರ ಸಿಗೋದಿಲ್ಲ. ಗೈಸ್, ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ದೇವ್ರು ಇಲ್ಲೇ ನಮಗೆ ದರ್ಶನ ಕೊಡ್ತಿದ್ದಾರೆ. ನಾವು ಬೆಂಗಳೂರಿಗೆ ಬಂದಿದೀವಿ ಅಂತ ಗೊತ್ತಾಗದೇ ಇದರಿಂದ ಅಲ್ವಾ ಯಜಮಾನ್ರೆ? ಆದ್ರೂ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಬರ್ರಿ ಟ್ರಕ್ಗಳೇ ನಿಂತಿದ್ದಾವೆ. ಆಮೇಲೆ ಶೆಕೆ ಹೆಂಗಿದೆ ಬೆಂಗಳೂರು ವಾತಾವರಣ ಒಂದ್ ವಾರ ಆದ್ಮೇಲೆ? ಚೆನ್ನಾಗಿದೆ. ಅರೆ ಏನೋ ಒಂಥರ ನನಗೆ ಊರಿಗಿಂತ ಬೆಂಗಳೂರು ಸ್ವಲ್ಪ ಬಿಸಿ ಅಂತ ಅನಿಸ್ತಾ ಇದೆ. ಊರಲ್ಲಿ ಅಷ್ಟು ಹೊತ್ತು ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೊರಗಡೆ ಇದ್ರು ಮೇ ಬಿ ಮರದ ನೆರಳಲ್ಲಿ ಅಲ್ಲಿ ಇಲ್ಲಿ ಫಸ್ಟ್ ಎಫೆಕ್ಟ್ ಬೀಳ್ತಿರ್ಲಿಲ್ಲ. ಬಟ್ ಇದು ಒಂದು ಸ್ವಲ್ಪ ಬೆಂಗಳೂರು ಸ್ಟ್ರಾಂಗ್ ಆಗಿದೆ, ಹೊಡಿತಾ ಇದೆ ಅಂತ ಅನಿಸ್ತಾರೆ. ಫೈನಲಿ ಬ್ಯಾಕ್ ಟು ನಮ್ಮ ಮನೆ. ಸೊ ಬಂದಿದ ತಕ್ಷಣ ನನ್ನ ಹೆಂಡತಿ ಊರಲ್ಲೆಲ್ಲ ಹೇಳ್ತಿದ್ದು ಏನಂತ, ಸಣ್ಣಾಗಿರ್ತೀರಾ ಅಂತ. ಅದಕ್ಕೆ ಟೆಸ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ತಗೋ ಮೊಬೈಲ್ ಹಿಡ್ಕೊ. ಮೊಬೈಲ್ ತೂಕನೂ ಬಂದ್ಬಿಡುತ್ತೆ. ಆಗಿದ್ದೀರಾ? ನಾನು ಹೇಳ್ದೆ ತಾನೇ, ಇನ್ನ 2 days ಇನ್ನ ಆಗ್ತೀರಾ ನೋಡಿ. ಆಲ್ಮೋಸ್ಟ್ 4 kg ಸಣ್ಣ ಆಗಿರೋದು ಅಲ್ವಾ? ನಾನು ಹೇಳ್ದೆ ತಾನೇ ಸಣ್ಣ ಆಗಿದ್ದೀರಾ ಅಂತ. ನಮ್ಮಮ್ಮ ವಿಡಿಯೋ ಕಾಲಲ್ಲಿ ಹೇಳಿದ್ರು, ನಾನು ಇಲ್ಲ 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 ಅಂದೆ. ಸ್ವರ್ಗೋಗಿದ್ಯಲ್ಲಪ್ಪ ಅಂದ್ರು ಅಮ್ಮ. ಇಲ್ಲಿ ಬೆಂಗಳೂರಲ್ಲಿ ಎಷ್ಟು 4 kg ಕಡಿಮೆ ಆಗಿರೋದು. ಇಟ್ಕೊಳ್ಳಿ. ನಾನು ನೀನು ಎಷ್ಟು? 1-2 kg. ನಮ್ಮ ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ನೋಡಿ ಮನಸ್ಸು, ನನ್ನ ಮಗ ಅಲ್ಲಿ ಏನು ತಿಂದಿರ್ತಾನೋ ಬಿಟ್ಟಿರ್ತಾನೋ, ಅಂದರೆ ತಿಂದಿರ್ತಾನೆ ಅಂತ ಗೊತ್ತು, ರುಚಿ ಅಲ್ಲಿ ಸಿಗಲ್ವಲ್ಲ. ಇಲ್ಲಾರೆ ಬೇಕಂದಾಗೆಲ್ಲ ಅದು ಇದು ಅಂತ ಆರ್ಡರ್ ಮಾಡ್ಕೊಂಡು ತಿಂದ್ಬಿಡ್ತೀವಿ, ಅಲ್ಲಿ ಸಿಗಲ್ವಲ್ಲ. ಅದಕ್ಕೆ ಮಾತಾಡ್ಕೊಂಡು ಬಂದ್ವಿ ಅಮ್ಮ. ಸೊ ಪಾಯಸ ಮಾಡಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಬೋಂಡ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಬೋಂಡ ಇವಾಗ ಸ್ವಲ್ಪ ಊಟ ಮಾಡಬೇಕು. ಹೊರಗೋಗೋದಕ್ಕೆ ಕಷ್ಟ ಆಗುತ್ತೆ, ಸುಸ್ತಾಗಿದೆ ಅಂತ ಅಂದ್ಬಿಟ್ಟು ಕೇಕ್ ಆರ್ಡ್ರ್ ಮಾಡಿದೆ. ಕೇಕ್ನ ಯಾವ ಲೆವೆಲಿಗೆ ತಂದುಕೊಟ್ಟವನೆ ಅಂದರೆ ಒಳ್ಳೆ ದಿನಸಿ ಸಾಮಾನು ತಂದುಕೊಟ್ಟವನೆ. ಓಪನ್ ಮಾಡ್ಬಿಟ್ಟು ನೋಡ್ಬೇಕು ಹೆಂಗಿದೆ ಏನು ಕತೆ ಅಂತ. ಕೊಟ್ಟಂತ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೇನೆ. ಆ್ಯಂಡ್ ನಮ್ಮ ಮೇಡಮ್ ಫುಲ್ಲು ರೆಡಿ ಆಗಿಬಿಟ್ಟಿದ್ದಾರೆ. ಇವಾಗ ಬರ್ಡೇಗೆ ಥರ ಹೊಸ ಬಟ್ಟೆ ಹಾಕೊಂಡ್ಮೇಲೆ ಎಲ್ಲ ರೆಡಿ ಆದಮೇಲೆ ಕಾಣ್ತಿದ್ಯಪ್ಪ. ಸೊ ಬನ್ನಿ ಕೇಕ್ನು ಕಟ್ ಮಾಡಿಬಿಡೋಣ. ಆ್ಯಕ್ಚುಲಿ ಇದೊಂಥರ ಡಿಫ್ರೆಂಟ್ ಕೇಕು. ನಮ್ಮ ಮನೇಲಿ ಫುಲ್ ಲಿಟಿಗೇಷನು ಗೈಸ್. ಮುಗಿಸ್ಕೊಂಡ್ಬಿಟ್ಟೆ ಕೇಕ್ ತಂದಿದ ತಕ್ಷಣ ನಮ್ಮ ಮಮ್ಮಿಯಿಂದ. ಅದಕ್ಕೆ ಅವಲೇ ವ್ಲಾಗ್ ಮಾಡಲಿಲ್ಲ, ಕೇಕ್ ಹೆಂಗೆ ತಂದು ಕೊಟ್ಟವ್ರೆ ಅಂತ ತೋರಿಸ್ಲಿಲ್ಲ. ನಮ್ಮ ಮಮ್ಮಿ ಬೈದರು, ಬೇಜಾರಾಯಿತು, ಸುಮ್ಮನಾಗಿದ್ದೆ. ಸೊ ಕೇಕ್ ಬೇಡ ನಾನು ಹೆಂಡತಿ ಮನೆಗೆ ಹೋಗೋ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಸೊ ಒಂದೇ ಸರಿ ಹೆಂಗಿದ್ರು ಅಲ್ಲಿ ಹೋಗ್ತಿರಲ್ಲ, ಅಲ್ಲೇ ತೊಗೊಂಡು ಹೋಗ್ಬಿಡಿ ಕೇಕ್ನ ಅಂತ ನಮ್ಮ ಮಮ್ಮಿ ಡ್ಯಾಡಿ. ಸೊ ಡ್ಯಾಡಿ ಇಲ್ಲ ಆ್ಯಕ್ಚುಲಿ, ಹೊರಗಡೆ ಹೋಗಿದ್ದಾರೆ. ಸೊ ನಮ್ಮ ಮಮ್ಮಿ ಕೇಕ್ ಬೇಡ, ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಆದ್ರೂ ಒಂದು ಇರಲಿ ಅಂತ ಅಂದ್ಬಿಟ್ಟು ಚಿಕ್ಕದೊಂದು ತರಿಸ್ದೆ ನಾನು. ಹಾರ್ಟ್ ಕೇಕ್ ಇದೊಂಥರ ಐಸ್ ಕ್ರೀಮ್ ಕೇಕ್ ಇದು, ಓಕೆನಾ? ನಾರ್ಮಲ್ ಕೇಕ್ ಅಲ್ಲ. ಸೊ ಹಾಗಾಗಿ ನೀನೇ ಹಚ್ಬಿಟ್ಟು ನನಗೆಲ್ಲ ಚಿಕ್ಕ ಮಗುಗಳಲ್ಲಿ ಈಗ ಹಚ್ಚಿದ ನೆನಪು. ಇವಾಗೆಲ್ಲ ಹೋಗಮ್ಮ ಪಕ್ಕ ಕುತ್ಕೊಳ್ಳಮ್ಮ, ಸೊಸೆ ಪಕ್ಕನೇ. ಆ ಬ್ಲಾಸ್ಟ್ ಹಚ್ಬಿಟ್ಟು ಈ ಕ್ಯಾಂಡಲ್ ಹಚ್ಚಿದ ನೆನಪೇ ಇಲ್ಲ. ಸೊ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಯಾರ್ದೋ ವಿಡಿಯೋ ಕಾಲ್ ಬಂತು, ವಿಡಿಯೋ ಕಾಲ್ ತೋರಿಸ್ಬಿಡೋಣ ಏನು ನಡೀತಾ ಇದೆ ಅಂತ. ಏನು ಗುಂಡಮ್ಮ ನಡೀತಾ ಇದೆ ನೋಡಿಲಿ. ಇಲ್ವಲ್ಲ ಗಣಮ್ಮ ನೀವು? ಹ್ಯಾಪಿ ಬರ್ಡೇ ಟು ಅಲ್ಲಿ ವಿಡಿಯೋ ಕಾಲಲ್ಲೂ ಬರಬೇಕು. ಹ್ಯಾಪಿ ಬರ್ಡೇ. ಸೊ ನನ್ನ ಅಳಿಯ ಮತ್ತು ಸೊಸೆ ವಿಡಿಯೋ ಕಾಲಲ್ಲಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಪಾಪ ಆಲ್ರೆಡಿ ಏನೋ ತಿಂತಾ ಇದ್ದಾಳಲ್ಲಿ. ಎಲ್ಲ ಬರೀ ಹಿಂಗಂತವ್ರೆ. ಅವನ ಮಾಡೋದ್ ಮಾಡ್ಬಿಟ್ಟು ತೋರ್ಸ್ಬಿಟ್ಟು ಅಯ್ಯೋ ಪಾಪ ಅಂತ ಮಾಡಿದ ತಕ್ಷಣ ಎಸ್ ಕೊಡಮ್ಮ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ನನ್ನ ಹೆಂಡತಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಅಷ್ಟೇ ಪ್ಲ್ಯಾನು, ಬರ್ಡೇ ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಟ್ರಿಪ್ಪಾ? ಇವಾಗ ಟ್ರಿಪ್ ಮುಗಿಸ್ಕೊಂಡು ಬಂದಿರೋದೇ ಇವಾಗ. ಆದರೂ ಇನ್ನೊಂದ್ಸರಿ ಹೋಗ್ಬಿಟ್ಟು ಬರೋಣ ಅಂದರೆ ಟ್ರಿಪ್ಪಲ್ಲ, ಸುಮ್ಮನೆ ಇಲ್ಲೇ ಹೋಗ್ಬಿಟ್ಟು ಬರ್ಡೇ ಸ್ಪೆಷಲ್ ಅಲ್ವಾ. ಸೊ ಪ್ರತಿ ವರ್ಷ ಅವ್ರ ಮನೇಲಿ ಆಚರಿಸ್ತಾ ಇದ್ಲು. ಮೊದಲನೇ ವರ್ಷ ನಮ್ಮ ಮನೆಗೆ ಬಂದಿರೋದು.
ಸೊ ಆ ಫೀಲಿಂಗ್ ಇರಬಾರ್ದು, ಅದು ಮನೆ ಥರನೇ ಫೀಲಿಂಗ್ ಇರ್ಬೇಕು ನನ್ನ ಹೆಂಡತಿಗೂ ಅಂತ ಅಂದ್ಬಿಟ್ಟು ಅವ್ರ ಮನೆ ಕರ್ಕೊಂಡು ಹೋಗೋಣ ಅಂತ ಮುಖ ಅರಳ್ಬಿಟ್ಟಿದೆ ಗೈಸ್. ಕತ್ಲಲ್ವಾ ಇವಾಗ ಕಾಣ್ತಾ ಇಲ್ಲ ಅಷ್ಟೇ ಗೈಸ್. ಗಾಡಿ ತೆಗೆದು ಸುಮಾರು ದಿನಗಳಾಗೋಗ್ಬಿಟ್ಟಿದೆ, ವಾರಗಳಾಗೋಗ್ಬಿಟ್ಟಿದೆ. ನೋಡಿರಿ ಇಲ್ಲಿ ಧೂಳು ಹೆಂಗಿದೆ, ಒರೆಸ್ಕೊಳ್ಳೇ ಇಲ್ಲ. ಅದು ಇಲ್ಲಿ ಮಾತ್ರ ಆಗಿದೆ ಧೂಳು. ಸೊ ಸ್ವಲ್ಪ ಇಳಿಗಳು ಕಾಟ ಕೊಡೋದು ಜಾಸ್ತಿ ಆಗಿದೆ. ಅದು ಏನು ಮಾಡಿದೆ ಏನಾಗಿದೆ ಅಂತ ನೆಕ್ಸ್ಟ್ ಭಾಗಲ್ಲಿ ಹೇಳ್ತೀನಿ ನಾನು. ಕಾರ್ಗೆ ಡ್ಯಾಮೇಜ್ ಮಾಡಿಬಿಟ್ಟಿದೆ, ಅದಕ್ಕೆ ಆದಷ್ಟು ವೆಹಿಕಲ್ಸ್ನ ಎತ್ತು ಓಡಾಡ್ಸೋದು, ರೌಂಡ್ಸ್ ಹಾಕ್ಸೋದು ಇನ್ಮೇಲೆ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾರ್ನ ರೌಂಡ್ಸ್ ಹಾಕೊಂಡು ತೊಗೊಂಬಂದಿದ್ದೀವಿ, ಅದಕ್ಕೆ ಇವಾಗ ಗಾಡಿನ ರೌಂಡ್ ಹಾಕೋಣಕ್ಕೆ ತೊಗೊಂಡೋಗ್ತಾಯಿದ್ದೀವಿ. ನಾವು ಹೋಗ್ತಾಯಿಲ್ಲ, ಗಾಡಿನ ರೌಂಡ್ ಹಾಕೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅಲ್ವಾ. ಬೈ ಮಾ. ಗಾಣೂರತ್ವಿ ವಿಡಿಯೋ ಕಾಲ್ ಮಾಡಿದ್ರು ಕರೆಕ್ಟಾಗಿ ನಾವು ಕೇಕ್ ಕಟ್ ಮಾಡೋ ಟೈಮಿಗೆ ಹ್ಯಾಪಿ ಬರ್ಡೇ ಅಂತ. ಇಲ್ಲ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಿಮಗೆ ತಲೆ ಕೊಡ್ಬೇಕು ಫಸ್ಟು. ಏನಿದಲ್ಲ. ಥ್ಯಾಂಕ್ ಯು. ಲೈಟ್ ಹಾಕ್ಲಿಲ್ಲ. ಮದುವೆ ಆದ್ಮೇಲೆ ಫಸ್ಟ್ ವರ್ಷದ ಬರ್ತಡೆ, ನಾನು ತಿನ್ನಿಸ್ತೀನಿ. ಫಸ್ಟ್ ವರ್ಷದ ಬರ್ತಡೆ. ಥ್ಯಾಂಕ್ ಯು.